ಹಾಯ್, ಎಲ್ಲರಿಗೂ ನಮಸ್ತೆ. ನಿಮಗೆ ಕಬ್ಬಾಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಮೊಟ್ಟೆ ಮತ್ತು ಸೀಗಡಿ ಹಾಕಿ ಪಲ್ಯ ಮಾಡ್ತಾಯಿದ್ದೀನಿ. ಸೀಗಡಿ ನಾನಿಲ್ಲಿ ಹುರಿದಿಟ್ಕೊಂಡಿದ್ದೀನಿ ಚೆಂದಾಗಿ. ಇದನ್ನು ತೊಳ್ಕೊಬೇಕು. ಸೀಗಡಿನ ನಾನಿನ್ನೂ ತೊಳೆದಿಲ್ಲ, ಹುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, 2 ಮೊಟ್ಟೆ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಈಗ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ನಾನು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಾಣಲಿ ಕಾದಿದೆ. ಕರಿಬೇವು, ಹಸಿಮೆಣಸಿನ್ಕಾಯಿ ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಅಷ್ಟರಲ್ಲಿ ಸೀಗಡಿ ತೊಳ್ಕೊಂಡು ಬರ್ತೀನಿ ನಾನು. ಈಗ ಇದು ಎಣ್ಣೆನಲ್ಲಿ ಚೆಂದಾಗಿ ಫ್ರೈ ಆಗಿದೆ. ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು ಕೊತ್ತಂಬರಿ ಇಟ್ಟಿದ್ದು ಹಾಕ್ಕೊಬಿಡ್ತೀನಿ ಈಗಲೇ. ಚೆಂದಾಗಿ ಫ್ರೈ ಆಗಲಿ. ಉಪ್ಪು ಹಾಕಿದ್ದೀನಲ್ವ, ಅದಕ್ಕೆ ಚೆಂದಾಗಿ ಮಿಕ್ಸ್ ಆಗಬೇಕು. ನಾನು ಸೀಗಡಿನ ಚೆಂದಾಗಿ ತೊಳ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಮಣ್ಣಿರುತ್ತೆ, 2-3 ಸಲ ಚೆಂದಾಗಿ ತೊಳಿಬೇಕು. ಇವಾಗ ಇದಕ್ಕೆ ಹಾಕ್ಕೊಳ್ತೀನಿ ನೀರೆಲ್ಲ ಹಿಂಡ್ಬಿಟ್ಟು. ನೋಡಿ, ಈಗ ಸೀಗಡಿ ಎಲ್ಲ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ನೀರಿನ ಅಂಶ ಹೋಗಬೇಕು ಸ್ವಲ್ಪ, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಇದಾಗಿದೆ. ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲೆರಡೇ ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಸೀಗಡಿ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಂಡು ನೀವು ಪಲ್ಯ ಮಾಡ್ಕೋಬೋದು. ಮೊಟ್ಟೆ ಹಾಕಿದ ತಕ್ಷಣ ತಿರುಗಿಸೋದು ಬೇಡ. ಇಲ್ಲಿ ಎಣ್ಣೆ ನಾನು ಸ್ವಲ್ಪ ಉಪಯೋಗಿಸಿರೋದ್ರಿಂದ ಸ್ವಲ್ಪ ತಳ ಹಿಡ್ದಂಗೆ ಕಾಣುತ್ತೆ. ಎಣ್ಣೆ ಜಾಸ್ತಿನೂ ಉಪಯೋಗಿಸ್ಬಾರ್ದು. ನೋಡಿ, ಇದು ಫ್ರೈ ಆಗ್ತಾ ಇದೆ. ನೋಡಿ, ಈಗ ಮೊಟ್ಟೆ ಸೀಗಡಿ ಪಲ್ಯ ರೆಡಿಯಾಗಿದೆ. ಇದನ್ನೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನೀವು ಇದನ್ನು ಚಪಾತಿ ಜೊತೆನೋ ಇಲ್ಲ ಸೈಡ್ ಡಿಶಲ್ಲೋ ಅನ್ನ ರಸಮ್ ಜೊತೆನೋ ಊಟ ಮಾಡ್ಬೋದು. ತುಂಬ ಚೆಂದಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಟೇಸ್ಟು ಚೆಂದ ಇದೆ. ದಯವಿಟ್ಟು ನನ್ನ ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಒತ್ಕೊಳ್ಳಿ. ಹೊಸದಾಗಿ ನೋಡಿದವರೆಲ್ಲ ಬೆಲ್ ಐಕನ್ ಒತ್ತಿ. ದೇವರೆಲ್ಲರಿಗೂ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ. ಎಲ್ಲರ ಮನೆಯಲ್ಲೂ ನೆಮ್ಮದಿ ತುಂಬಿರಲಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.